ಇದೀಗ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬ್ರು ಮಾತನಾಡಲಿಕ್ಕೆ ನುಡಿಪೀಠಕ್ಕೆ ಬರ್ತಾ ಇದ್ದಾರೆ. ಸೊ ಸರ್ ಅವರಿಗೆ ಹಾರ್ದಿಕ ಸ್ವಾಗತ. ಕಾಂಗ್ರೆಸ್ ಪಾರ್ಟಿ, कांग्रेस पार्टी, खंड्रे तुम आगे बढ़ो, आवाज दो। बोलो भारत माता के, बोलो भारत माता के, कांग्रेस पक्ष के सब जोराಗಿ ಹೇಳೋದು. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. आत्मीय बंधुगळे बैठिए अम्मा, 10 मिनट में मेरा स्पीच खत्म करता हूं. ಏನೇನು ಹೇಳಬೇಕಾಗಿತ್ತು ಎಲ್ಲ ನಮ್ಮ ಸ್ನೇಹಿತರು ಮುಖಂಡರುಗಳು ಹೇಳಿಬಿಟ್ಟಿದ್ದಾರೆ. ನೀವು ಸುಮಾರು 11 ಗಂಟೆಯಿಂದ ಕೂತಿದ್ದೀರಿ, ಮತ್ತೆ ಇಷ್ಟೊಂದು ತಾಪಮಾನ ಇದೆ, ಬಿಸಿಲಿದೆ. ಪ್ರಪ್ರಥಮವಾಗಿ ಇಲ್ಲಿ ಸೇರಿದಂತ ಏನು ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು, ತಾಯಂದಿರು, ಇಡೀ ಜಿಲ್ಲೆ ಅಷ್ಟೇ ಅಲ್ಲ, ಆಳಂದದಿಂದ ಬಂದಿದ್ದೀರಿ, ಚಿಂಚೋಳಿಯಿಂದ ಬಂದಿದ್ದ ಪರವಾಗಿ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿ ನಿಮಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. भाइयों और बहनों, आप लोग जानते हैं कि 7 तारीख को लोकसभा के चुनाव हैं. ये चुनाव बहुत ही महत्वपूर्ण चुनाव है. ये चुनाव में एक तरफ कांग्रेस पार्टी है, कांग्रेस का उम्मीदवार सागर खंड्रे है, तो दूसरी तरफ बीजेपी और बीजेपी का उम्मीदवार हाली संसद केंद्र मंत्री भगवंत खुबा है. तो बीदर लोकसभा क्षेत्र के लोगों को तय करना है कि उनके भलाई के लिए, उद्धार के लिए किसको वोट देना चाहिए और किसको वोट दिए तो आप लोगों का भलाई होगा और इस लोकसभा क्षेत्र का प्रगति होगा, विकास होगा. ನಾನು ಹೆಚ್ಚಿಗೆ ಹೇಳಲ್ಲ, ಇಲ್ಲೆಲ್ಲ ಅಕ್ಕ ತಂಗಿಯಂದಿರಿಗೆ ಒಂದೇ ಮಾತು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. आप सब लोग मिलकर 10 महीने पहले जो विधानसभा के चुनाव हुए, उस चुनाव में कांग्रेस पार्टी को आशीर्वाद करें. कांग्रेस का सरकार बना, 10 महीने हो गए, हम भी मंत्री बने हुए हैं, सिद्धरामैया जी मुख्यमंत्री हैं. तो इस 10 महीने में आप लोगों के सामने हमारा काम है. ನಾವು ಏನೇನು ಭರವಸೆ ಕೊಟ್ಟಿದ್ದೇವೆ ಎಲ್ಲ ಭರವಸೆಯನ್ನು ಈಡೇರಿಸಿದ್ದೇವೆ, ಕೊಟ್ಟ ಮಾತಿನಂತೆ ನಡೆದಿದ್ದೇವೆ. मैं आपको एक ही प्रश्न पूछना चाहता हूं. आप सब लोगों को हमने कहा था गृहलक्ष्मी योजना जारी करेंगे और 2000 रुपए आपको महीने देंगे. मिल रहा है क्या नहीं मिल रहा है? ಯಾರ್ಯಾರಿಗೆ ಸಿಗ್ಲತ್ತು ಥೋಡೆ ಕೈ ಎತ್ತಿ ಒಳ್ಳೆದ ಹೆಣ್ಮಕ್ಳು ಅಕ್ಕ ತಂಗಿ ಎಲ್ಲರಿಗೆ ಸಿಗ್ಲತ್ತಲ್ಲ ಇಲ್ಲ. बस फ्री करते बोल के बोले थे, बस ನಲ್ಲಿ ಫ್ರೀ ಪ್ರಯಾಣ ಸೌಲಭ್ಯ ಸಿಗ್ತಾ ಇದೆಯಾ ಇಲ್ಲ? ಸಿಗ್ತಾ ಇದೆ. ಕರೆಂಟ್ ಫ್ರೀ ಮಾಡ್ತೀವಿ ಅಂತ ಹೇಳಿದ್ದೀವಿ, ನೀವು ಹೇಳ್ರಿ ಕರೆಂಟ್ ಎಲ್ಲ ಫ್ರೀ ಆಗಿದೆಯಾ ಇಲ್ಲ? ಆಗಿದೆಯಾ? ಇವತ್ತು ನಾವು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 5 ಕಿಲೋ ಅಕ್ಕಿ ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳಿದ್ದೇವೆ. ಕೇಂದ್ರ ಸರ್ಕಾರ ಗೋಡಾನಲ್ಲಿ ಅಕ್ಕಿ ಕೊಳಿತಾ ಇದ್ರು, ಖರೀದಿ ಮಾಡ್ತೀವಿ ಅಂದ್ರು ಕೊಟ್ಟಿಲ್ಲ. ದುರುದ್ದೇಶದಿಂದ ನಿಮ್ಮೆಲ್ಲರಿಗೆ ಪ್ರತಿಯೊಂದು ವ್ಯಕ್ತಿಗೆ 170 ರೂಪಾಯಿ ನಿಮ್ಮ ಖಾತೆಯಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿ ಇವತ್ತು ಎಲ್ಲಾ ಪರಿವಾರದವರಿಗೆ 12 ಲಕ್ಷ ಜನ ಬೀದರ್ ಜಿಲ್ಲೆಯಲ್ಲಿ 2 ಆಳಂದ ಮತ್ತು ಚಿಂಚೋಳಿ ಕ್ಷೇತ್ರ ಸೇರಿಸಿದ್ರೆ 16 ಲಕ್ಷ ಜನರಿಗೆ ತಿಂಗಳಿಗೆ 170 ರೂಪಾಯಿ ಕೊಡ್ತಾ ಇದ್ದೀವಿ ನೇರ ವರ್ಗಾವಣೆ ಮುಖಾಂತರ. ಅದಕ್ಕೆ ಆತ್ಮೀಯ ಬಂಧುಗಳೇ, ಯುವಕರಿಗೆ ಬಿಜೆಪಿ ಹೇಳಿತ್ತು 2 ಕೋಟಿ ಉದ್ಯೋಗ, ಅವ್ರು ಉದ್ಯೋಗ ಕೊಟ್ಟಿಲ್ಲ ಅಂತೇಳಿ ಹೇಳಿ ನಿರುದ್ಯೋಗಿ ಯುವಕರಿಗೆ, ಪದವಿ ಮಾಡಿದವರಿಗೆ, ಯಾರಿವತ್ತು ನಿಮ್ಮಲ್ಲಿ BA, BSc, BCom, BLLB, ಇಂಜಿನಿಯರಿಂಗ್ ಯಾರ್ಯಾರು ಮಾಡಿದ್ದಾರೆ ಅವರಿಗೆ ಉದ್ಯೋಗ ಇಲ್ಲ. 2 ವರ್ಷ ತನಕ ಪದವೀಧರರಿಗೆ 3000, ಡಿಪ್ಲೊಮಾದವರಿಗೆ 1500 ರೂಪಾಯಿ ಕೊಡ್ತೀವಿ ಅಂತೇಳಿ ಅದನ್ನು ಜಾರಿಗೆ ತಂದಂಥದ್ದು ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ. ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೋಡಿ ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಲೋಕ ಕಲ್ಯಾಣ ಕಾರ್ಯಕ್ರಮ, ಬಡವರ ಕಲ್ಯಾಣ ಕಾರ್ಯಕ್ರಮ ಕೊಟ್ಟಿದಂಥದ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. 56,000 ಕೋಟಿ ರೂಪಾಯಿ ಆಯವ್ಯಯದಲ್ಲಿ ಮೀಸಲಿಕ್ಕಿದ್ದೇವೆ. ವಿರೋಧಿಗಳು ಬಿಜೆಪಿಗಳು ಹಿಂದೆನೂ ಏನು ಮಾಡಿಲ್ಲ. ಅವ್ರ ಸರ್ಕಾರ ಇದ್ದಾಗ ಡಬಲ್ ಇಂಜಿನ್ ಸರ್ಕಾರ, ನಾವು ಮಾಡಿದ್ದಾಗ ದಿವಾಳಿ ಆಗ್ತದೆ ಅಂತ ಹೇಳಿದ್ರು. ದಿವಾಳಿ ಆಯ್ತಾ?
ಇವತ್ತೀಗೇನು ಹೇಳ್ತಾ ಇದ್ದಾರೆ, ಈ ಗ್ಯಾರಂಟಿ ಎಲ್ಲ ಲೋಕಸಭೆ ಚುನಾವಣೆ ನಂತರ ಸ್ಥಗಿತಗೊಳಿತವೆ. ನಮ್ಮ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಮಾನ್ಯ ಖರ್ಗೆ ಸಾಹೇಬ್ ಹೇಳಿದ್ದಾರೆ. ನಾನು ಇವತ್ತು ನಿಮ್ಮೆದುರುಗಡೆ ಹೇಳ್ತಾ ಇದ್ದೇನೆ, ಯಾವುದೇ ಗ್ಯಾರಂಟಿ ಸ್ಥಗಿತಗೊಳ್ಳೋದಿಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಮುಂದಿನ 5 ವರ್ಷನೂ ಮತ್ತೆ ನಾವೇ ಗೆಲ್ತೀವಿ. 10 ವರ್ಷ ತನಕ ಈ ಗ್ಯಾರಂಟಿಗಳು ಹೀಗೆ ಮುಂದುವರಿತವೆ ಅಂತ ಹೇಳಿ ತಮ್ಮೆಲ್ಲರಿಗೆ ಭರವಸೆ ಕೊಡ್ತಾ ಇದ್ದೇನೆ. ಈ ಗ್ಯಾರಂಟಿಗಳು ಮುಂದುವರಿಬೇಕಾ ಇಲ್ಲ? ये गारंटी आगे गारंटियां चलना क्या नहीं? चलना है तो क्या करना है? दोनों हाथ उठा के बोलो, कांग्रेस को जिताना चाहिए, कांग्रेस को जिताना ना भाइयों बहनों. एक ही गारंटी नहीं. अब फिर केंद्र के ये चुनाव में, लोकसभा में हमारे नेता है मल्लिकार्जुन खड़गे जी और राहुल गांधी जी ने सिग्नेचर करके फिर 5 गारंटियां दी हैं. 5 न्यायಗಳು. 1ನೇ गारंटी महालक्ष्मी योजना. हर एक परिवार के महिला को हमारा सरकार, अगर आप लोगों के आशीर्वाद से केंद्र में अगर बनता है तो हम 1-1 लाख रुपए एक परिवार को देंगे. 1-1 लाख बोले तो कितने हो गए? ये 24,000. वो 1 लाख बन गए कितने? 1,24,000. आप लोग लखपति बने क्या नहीं? ಲಖಪತಿ ಆದ್ರಿಲ್ಲಮ್ಮ. ಲಖಪತಿ ನೀವು ಕಸ್ಕೊಂಡಿರಿಗಿನ ನೀವು ಯಾರಿಗೂ ಅಧಿಕಾರ ಇಲ್ಲ. ಅವ್ರ ಮನೆ ನೋಡ್ಕೋತಾರೆ, ನಿಮಗೂ ಒಳ್ಳೇದಾಗ್ತದೆ. ಅವ್ರ ಬಸ್ಸಿನಾಗ ಫ್ರೀ ಹೋದ್ರೆ ನಿಮ್ದೇ ರೊಕ್ಕ ಉಳಿಯಲ್ಲ. ಅದಕ್ಕೆ ಆತ್ಮೀಯ ಬಂಧುಗಳೇ, ನಮ್ಮ ಯುವಕರಿಗೆ, ಯಾರು ಯುವ ಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಯುವಕರಿಗೆ ಇವತ್ತು ನಮ್ಮ ಸರ್ಕಾರ ಬಂದರೆ ಕೇಂದ್ರದಲ್ಲಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕೊಟ್ಟು ಅವರಿಗೆಲ್ಲ ತರಬೇತಿ ಕೊಟ್ಟು ಕೌಶಲ್ಯ ಅವರಿಗೆ ಮಾಡಿಕೊಟ್ಟು 1 ಲಕ್ಷ ರೂಪಾಯಿ ಅವರಿಗೆ ಕೊಡ್ತೀವಿ ಅನ್ನುವಂತ ಘೋಷಣೆ ನಾವು ಮಾಡಿದ್ದೇವೆ. ಮನ್ರೇಗಾದಲ್ಲಿ ಕನಿಷ್ಠ ವೇತನ 400 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದೇವೆ. ರೈತರು ಬೆನ್ನೆಲುಬು, ನಮ್ಮ ದೇಶದ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದೇವೆ. ಕೇಂದ್ರದ ಬಿಜೆಪಿ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ರೆ ಇವತ್ತು ಏನ್ ಹೇಳಿದ್ರು ಅವರು? ದೇಶ ದಿವಾಳಿ ಆಗ್ತದೆ ಅಂತ ಹೇಳಿದ್ರು. ಅದೇ ಉದ್ಯೋಗಪತಿಗಳ, ಅದಾನಿ ಅಂಬಾನಿ ಉದ್ಯೋಗಪತಿಗಳ 14 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಕೇಂದ್ರ ಸರ್ಕಾರ ಹೆಂಗ್ ಮಾಡ್ತಪ್ಪ? ಕೋಟ್ಯಾಂತರ ರೈತರಿದ್ದಾರೆ. ಅವರಿಗೆ ರೈತರು ಬೇಕಾಗಿಲ್ಲ, ಬಡವರು ಬೇಕಾಗಿಲ್ಲ, ಶೋಷಿತರು ಬೇಕಾಗಿಲ್ಲ. ಇಂಥ ಬಿಜೆಪಿ ಸರ್ಕಾರ ಬೇಕಾ? ನಮ್ಮ ಸರ್ಕಾರ ಬಂದ್ರೆ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 72,000 ಕೋಟಿ ರೂಪಾಯಿ